ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾನು ಅನ್ಕೊಂಡೆ ನಾನು ಫಸ್ಟ್ ಟ್ರಾವೆಲಿಂಗ್ ವ್ಲಾಗ್ ಮಾಡೋಣ ಅಂತ. ಇವತ್ತು ನಾನು ನನ್ನ ಫ್ರೆಂಡ್ ಪಾಪು ನೋಡೋಕ್ಕೆ ದಡ್ಗಾಗ್ ಹೋಗ್ತಾ ಇದ್ದೀನಿ. ಅದಕ್ಕೇನೆ ಒಂದು ಮಿನಿ ಟ್ರಾವೆಲಿಂಗ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಇದು ನನ್ನ ಫಸ್ಟ್ ವ್ಲಾಗ್ ಮತ್ತೆ ಫಸ್ಟ್ ಟ್ರೈ. ಸೊ ಹೇಗೆ ಬರುತ್ತೆ ನೋಡೋಣ. ಇವಾಗ ನಾವು ಹೊರಟಿದ್ದೀವಿ. ನಾನು ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ. 2 months ಆಗಿತ್ತು ಬೇಬಿಗೆ. ಅವಾಗಿಂದ ನೋಡಕ್ ಹೋಗಕ್ಕಾಗಿರ್ಲಿಲ್ಲ. ಇವತ್ತು ನಾಳೆ ರಜಾ ಇರೋದ್ರಿಂದ ಸೊ ಹೋಗೋಣ ಅಂತ ಅನ್ಕೊಂಡಿದೀವಿ. So let's get started. ಬಸ್ ಸ್ಟಾಪಿಗೆ ಬಂದು ಬಸ್ಸಿಗೆ ಕಾಯ್ತಾ ಇದ್ದೀವಿ. ಅನುಷಾ ಹೇಳಿದಾಳೆ ನಾಗಮಂಗ್ಲಕ್ಕೆ ಹೋಗೋ ಬಸ್ಸು ಇಲ್ಲ ಅಂದರೆ ತುಮಕೂರಿಗೆ ಹೋಗೋ ಬಸ್ಸು ಹತ್ತಿದ್ರೆ ಅದು ಬೆಳ್ಳೂರು ಕ್ರಾಸಲ್ಲಿ ಸ್ಟಾಪ್ ಕೊಡುತ್ತೆ ಅಂತ. ಸೊ ಬೆಳ್ಳೂರು ಕ್ರಾಸಲ್ಲಿ ಇಳಿದು ಅಲ್ಲಿಂದ ಆಟೋ ತಗೋಬೇಕು ಅವ್ರ ಊರಿಗೆ, ದಡ್ಗ ಅಂತ. ಸೊ ಇವಾಗ ಆಲ್ಮೋಸ್ಟ್ ಟೈಮು 7:15 ಆಗಿದೆ ಇನ್ ದ ಮಾರ್ನಿಂಗ್. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಬಸ್ ಅಂತ. ಆಲ್ಮೋಸ್ಟ್ 2 hours ಆಗ್ಬೋದು ಜರ್ನಿ. ಸೊ ಅಲ್ಲೇ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ಗೆ. ನಾವು 1/4 ಗಂಟೆ ಬಸ್ ಸ್ಟಾಪ್ನಲ್ಲಿ ಕಾದ್ಮೇಲಿಂದ ಅಲ್ಲೊಬ್ಬರು ಹೇಳಿದ್ರು ಬೆಳ್ಳೂರು ಕ್ರಾಸ್ಗೆ ಹೋಗೋ ಬಸ್ಸು ಇಲ್ಲಿ ಬರೋದಿಲ್ಲ, ನಾವು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂತ. ಸೊ ನಾವು ಕ್ವಿಕ್ಕಾಗಿ ಒಂದು ಊಬರ್ ಬುಕ್ ಮಾಡಿಕೊಂಡು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಅಲ್ಲಿ ಒಂದು ಬಸ್ ರೆಡಿ ಆಗಿತ್ತು ಬೆಳ್ಳೂರು ಕ್ರಾಸ್ಗೆ ಹೊರಡೋದಕ್ಕೆ. ಸೊ ಆ ಬಸ್ ಹತ್ತಿ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 7:45ಗೆ ಆ ಬಸ್ ಹೊರಡ್ತು. ಮತ್ತು ನಾನು ರೆಡಿ ಆಗಿದ್ದೆ 2 hours ನಿದ್ದೆ ಮಾಡಲಿಕ್ಕೆ, ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ. ಮತ್ತು ನಾನಲ್ಲಿ 2 hour ನಿದ್ದೆ ಮುಗಿಸೋ ಅಷ್ಟರೊಳಗೆ 9:45 ಅರೌಂಡ್ ಅಮ್ಮ ಹೇಳ್ಸಿದ್ರು ನಾವು ಬಂದಿದ್ದೀವಿ ಬೆಳ್ಳೂರು ಕ್ರಾಸ್ಗೆ ಅಂತ. ಸೊ ಅಲ್ಲಿಂದ ಬಸ್ನ ನಾವು ಇಳಿದು ಅಲ್ಲಿಂದ ಆಟೋ ತೊಗೊಂಡ್ವಿ. ನಾ ಹೇಳ್ದಂಗೆ ದಡ್ಗಾಗೆ ಆಟೋ ತೊಗೊಂಡ್ವಿ. ಸೊ 150 rupees ತೊಗೊಂಡ್ರು ಅಲ್ಲಿಂದ ದಡ್ಗಾಗೆ ಆಟೋಗೆ. ಆಲ್ಮೋಸ್ಟ್ ಅಲ್ಲಿಂದ ದಡ್ಗ ಬಂದು 7 ಕಿಲೋಮೀಟರ್ ಇತ್ತು. ಈವನ್ ನನ್ನ ಫ್ರೆಂಡು ನನಗೆ ಗೂಗಲ್ ಮ್ಯಾಪ್ಸಲ್ಲಿ ಅಡ್ರೆಸ್ ಸಹ ಕಳಿಸಿದ್ಲು. ಸೊ ಆ ಅಡ್ರೆಸ್ನ ನೋಡಿಕೊಂಡು ನಾವು ಹೊರಟ್ವಿ. ನನಗೂ ಮತ್ತು ಗೂಗಲ್ ಮ್ಯಾಪ್ಸ್ಗೂ ಸ್ವಲ್ಪ ದೂರ. ನನಗೂ ಸಹ ಅಡ್ರೆಸ್ ನೋಡಿ ಹೇಳೋದು ಕಷ್ಟ ಆಗ್ತಾಯಿತ್ತು. ಬಟ್ ಸ್ಟಿಲ್ ನಾನು ಡ್ರೈವರ್ ಅಣ್ಣಂಗೆ ಗೈಡ್ ಮಾಡ್ತಾಯಿದ್ದೆ. ಮತ್ತು ಅಲ್ಲಿನೂ ಅವರು ಒಳ್ಳೆ ಮ್ಯೂಸಿಕ್ ಪ್ಲೇ ಮಾಡಿದರು. ನಾನು ಮ್ಯೂಸಿಕ್ನ ಸಹ ಅದ್ರ ಜೊತೆಗೆ ಎಂಜಾಯ್ ಮಾಡ್ತಾಯಿದ್ದೆ. ಅಲ್ಲಿ ನಂಗೆ ಕರೆಕ್ಟಾಗಿ ಅಡ್ರೆಸ್ ಗೊತ್ತಾಗದೇ ಇರೋ ಕಾರಣ ಅವರು ಒಂದು ದೇವಸ್ಥಾನದ ಹತ್ರ ಅಲ್ಲೇ ನಿಲ್ಲಿಸಿದ್ರು. ಸೊ ನಾನು ಅಮೌಂಟ್ನ ಗೂಗಲ್ ಪೇ ಅಲ್ಲಿ ಪೇ ಮಾಡಿಬಿಟ್ಟು ಅಡ್ರೆಸ್ಸಲ್ಲಿ ಒಂದು 10 meters ಅಂತಲೇ ತೋರಿಸ್ತಾ ಇತ್ತು. ಮತ್ತು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಕರೆಕ್ಟಾಗಿ ನಾನು ಅಡ್ರೆಸ್ ನೋಡಿಕೊಂಡು ಮುಂಚೆನೇ ಮನೆಗೆ ಗೊತ್ತಿದ್ದರಿಂದ ಸೊ ನನಗೆ ಮನೆ ಕಂಡುಹಿಡಿಯೋದ್ರಲ್ಲಿ ಈಸಿ ಆಯಿತು. ವಾಕ್ ಮಾಡ್ಕೊ ಬಂದ್ವಿ. ಸೊ ಇದೇನೇ ಮನೆ, ಬನ್ನಿ ಒಳಗೆ ಹೋಗೋಣ. ಅನೂಷಂಗೆ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಅಷ್ಟು ಇಷ್ಟ ಆಗೋದಿಲ್ಲ. ಅವಳಿಗೆ ಗೊತ್ತಿಲ್ಲ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ. ನನಗೂ ಗೊತ್ತಿಲ್ಲ ಅವಳು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾಳೆ ವೀಡಿಯೋ ಬೇಡ ಅಂತ. ಸುಮ್ಮನೆ ಟ್ರೈ ಮಾಡೋಣ ಅಂತ ಅಮ್ಮ ನನ್ನ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿಂದೆಯಿಂದ. ಸೊ ನೋಡೋಣ ಅವಳು ಹೇಗೆ ಕೊಡ್ತಾಳೆ ರಿಯಾಕ್ಷನ್ ಅಂತ. ಮನೆ ಒಳಗಡೆ ಯಾರು ಕಾಣಿಸ್ತಾ ಇರಲಿಲ್ಲ. ಸೊ ಒಳಗಡೆ ಹೋಗಿ ನಾನು ಅನುಷಾ ಅಂತ ಕರೆದೆ. ಅನುಷಾ ಚೆನ್ನಾಗಿದ್ದೀರಾ? ಅನುಷಾ ನನಗೆ ಎಷ್ಟು ಕ್ಲೋಸು ಅಷ್ಟೇ ನಮ್ಮ ಅಮ್ಮಂಗೆ ಸಹ ಕ್ಲೋಸು. ಹಾಗೆಯೇ ನಾನು ಅನುಷಂಗೆ ಎಷ್ಟು ಕ್ಲೋಸು ಅಷ್ಟೇ ಅವ್ರ ಅಮ್ಮಂಗೆ ಸಹ ತುಂಬ ಕ್ಲೋಸು. ಆಂಟಿ ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಮಗೋಸ್ಕರ ಕಾಯ್ತಾಯಿದ್ರು. ಅನುಷಾ ಸಹ ಕಾಯ್ತಾಯಿದ್ಲು. ಸೊ ಅಷ್ಟು ದಿನದ ಮೇಲೆ ನನ್ನ ಫ್ರೆಂಡ್ನ ನೋಡಿ ನನಗೂ ತುಂಬಾ ಖುಷಿ ಆಯಿತು. ಸೊ ಆಂಟಿ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ರು ನೋಡಿ. ಅಲ್ಲೇ ಒಂದು ಚಿಕ್ಕ ಹಲ್ಗೆ ಇತ್ತು ಅಡುಗೆ ಮನೆಯಲ್ಲಿ. ಅಲ್ಲೇ ಕೂತ್ಕೊಂಡು ಆಂಟಿ ಅನೋಷನ್ ಜೊತೆ ಮಾತಾಡ್ತಾ ನಾನು ಅಮ್ಮ ಬಿಸಿ ಬಿಸಿ ದೋಸೆ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾನು ಅನುಷಾ ಒಂದು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾಯಿದ್ವಿ. ಪಾಪು ಮಲಗಿರೋದ್ರಿಂದ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ ಪಾಪುನ. ಸೊ ಅನುಷಾ 2 monthsಯಿಂದ ಹೇಗೆ ಪಾಪು ನೋಡ್ಕೊತಿದ್ದಾಳೆ, ಅವಳ ಎಕ್ಸ್ಪೀರಿಯನ್ಸ್ ಹೇಗಿದೆ ಅದೆಲ್ಲ ನನ್ನ ಜೊತೆ ಶೇರ್ ಮಾಡ್ತಾಯಿದ್ಲು. ನನಗೂ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ತುಂಬ ಹೊತ್ತು ಹೀಗೆ ಮಾತಾಡ್ತಾ ಕೂತಿದ್ವಿ. ನಾನು ಅನುಷಾ ಬಂದು BCA ಕ್ಲಾಸ್ಮೇಟ್ಸು. ಸೊ ಅವಾಗಷ್ಟು ಕ್ಲೋಸ್ ಇರಲಿಲ್ಲ. ನಾವು ಯಾವಾಗ TCSಗೆ ಪ್ಲೇಸ್ ಆಗಿ 6 months ಟ್ರೈನಿಂಗಿಗೆ ಚೆನ್ನೈಗೆ ಹೋದ್ವಿ
ಆವಾಗ ನಾವಿಬ್ಬರು ಒಂದೇ ರೂಮಲ್ಲಿ ಇದ್ದಿದ್ದು. ನಾವು ತುಂಬಾ ಕ್ಲೋಸ್ ಆದ್ವಿ. ಸೊ ನಮ್ಮ ಪೇರೆಂಟ್ಸ್ ಆಗಲಿ ಅವ್ರ ಪೇರೆಂಟ್ಸ್ ಆಗಲಿ ಯಾರೂ ಜೊತೆ ಇರಲಿಲ್ಲ. ಆವಾಗ ಅವಳೇ ನನಗೆ ಪೇರೆಂಟ್ಸ್ ಥರ ಎಲ್ಲ ಥರನೂ ನನಗೆ ನೋಡ್ಕೊಂಡಿದ್ದಾಳೆ. ಯಾಕಂದರೆ ಅದು ನಾನು ವೆರಿ ಫಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ಹೋಗಿದ್ದಿದ್ದು. ಆ ಟೈಮಲ್ಲಿ ಅನುಷಾ ನನ್ನ ಜೊತೆ ಯಾವಾಗಲೂ ಇದ್ಲು. ನನ್ನ ಅತ್ತಾಗ ನನ್ನ ಅಕ್ಕಾಗ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದಾಳೆ. ಸೊ ಅವಳು ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಯಾವಾಗ್ಲೂ. ಆಲ್ಮೋಸ್ಟ್ ನಮ್ಮದು ಬಂದು 13 ಇಯರ್ಸ್ ಆಫ್ ಫ್ರೆಂಡ್ಶಿಪ್. ಪಾಪು ನೋಡಲಿಕ್ಕೆ ನಾನು ತುಂಬ ಎಕ್ಸೈಟೆಡಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅದನ್ನು ಎತ್ಕೋಬೇಕು ಅಂತ ತುಂಬ ಕಾಯ್ತಾ ಇದ್ದೆ. ಪಾಪು ಎದ್ದಿದ ತಕ್ಷಣವೇ ಮೊದಲು ಮಡ್ಲಲ್ಲಿ ಎತ್ಕೊಂಡು ನಾನು ಓಡಾಡಿಸ್ಕೊಂಡು ಅದನ್ನು ತುಂಬ ಹೊತ್ತು ಆಟ ಆಡಿಸ್ದೆ. ಅದು ಒಂಥರ ಗ್ರೇಟ್ ಫೀಲಿಂಗ್. ಅದು ನಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ಪಾಪುನ ನಾನು ಎತ್ಕೊಂಡಾಗ ನಂಗೆ ಒಂಥರ ಹೆವನ್ಲಿ ಫೀಲ್ ಆಯಿತು. ತುಂಬಾ ಖುಷಿ ಆಯಿತು. ಅಷ್ಟರಲ್ಲಿ ಆಂಟಿ ಬಿಸಿ ಬಿಸಿ ಊಟ ರೆಡಿ ಮಾಡಿದರು. ಅದ್ರ ಜೊತೆಗೆ ಒಂದು ಇನ್ಸ್ಟೆಂಟಾಗಿ ಬಿಸಿ ಬಿಸಿ ಮಾವಿನಕಾಯಿ ಉಪ್ಪಿನಕಾಯಿ ಸಹ ಮಾಡಿದರು. ತುಂಬಾ ಟೇಸ್ಟಿಯಾಗಿತ್ತು. ನಾನು ಫುಡ್ನ ತುಂಬ ಎಂಜಾಯ್ ಮಾಡಿದೆ. ಮತ್ತು ನಾನು ಅನುಷಾ ಮಾತಾಡ್ತಾ ಇದ್ವಿ. ಟೈಮ್ ಹೋಯ್ತೆ ಹೊರತು ನಮ್ಮ ಮಾತು ಮುಗಿಲಿಲ್ಲ. ಏನು ಪಾಪುಗೆ ಏನು ಹೆಸರು ಇಡಬೇಕು, ಪಾಪು ಯಾವ ಥರ ಆಟ ಆಡುತ್ತೆ, ಎಲ್ಲದ್ರ ಬಗ್ಗೆ ತುಂಬಾ ಮಾತಾಡ್ತಾ ಇದ್ವಿ. ಮತ್ತು ನನ್ನ ಹಳೆ ಫ್ರೆಂಡ್ಸ್ನೆಲ್ಲ ನೆನೆಸ್ಕೊಂಡು ಸಹ ಮಾತಾಡ್ತಾ ಇದ್ವಿ. ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟರಲ್ಲೇ 5 ಗಂಟೆ ಆಗೋಗಿತ್ತು. ನಾನು ಸಹ ಅಂಕಲ್, ಆಂಟಿ, ಅನುಷಾ, ಅಜ್ಜಿ ಮತ್ತು ಮೇಯ್ನಾಗಿ ನನ್ನ ಮುದ್ದು ಪಾಪುನ ಮೈಸೂರಿಗೆ ಇನ್ವೈಟ್ ಮಾಡಿ ಅಜ್ಜಿ ಆಶೀರ್ವಾದದ ಜೊತೆಗೆ ತುಂಬಾ ಮೆಮೊರೀಸ್ನ ಸ್ಟೋರ್ ಮಾಡಿಕೊಂಡು ಮೈಸೂರು ಕಡೆಗೆ ವಾಪಸ್ ಹೊರಟ್ವಿ. ಇಷ್ಟೊತ್ತು ಅನುಷಾ ಜೊತೆ ಮಾತಾಡಾದ್ಮೇಲೆ ನನಗನ್ಸಿದ್ದು ಒಂದೇ, ಮಗು ಹುಟ್ಟೋದ್ರ ಜೊತೆಗೆ ತಾಯಿನೂ ಸಹ ಹುಟ್ತಾಳೆ ಅನ್ನೋದು. ನಾನು ನೋಡಿರೋ ಅನುಷಾಗೂ ನಾನು ತಾಯಿಯಾಗಿ ನೋಡ್ತಾ ಇರೋ ಅನುಷಾಗೂ ತುಂಬಾ ಚೇಂಜಸ್ ಇದೆ. ತಾಯಿ ಅಂದ್ರೇ ಹಾಗೆ ಅನಿಸುತ್ತೆ, ಕೇರ್, ಲವ್ ಆ್ಯಂಡ್ ಪ್ರೊಟೆಕ್ಷನ್. ತನ್ನ ಬಗ್ಗೆ ಕಂಪ್ಲೀಟಾಗಿ ಮರೆತು ಪ್ರತಿ ಕ್ಷಣನೂ ಮಗುವಿನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಸೊ ಪ್ರತಿಯೊಬ್ಬ ತಾಯಿಗೂ ನನ್ನ ಕಡೆಯಿಂದ ಕೋಟಿ ನಮನ. ಯಾರು ನಿಮ್ಮ ಪ್ಲೇಸ್ನ ಫಿಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳೋದು, ದೇವರೆಲ್ಲ ಕಡೆ ಇರೋದಕ್ಕಾಗೋದಿಲ್ಲ ಅಂತ ತಾಯಿನ ಕಳಿಸ್ಕೊಡ್ತಾನೆ ಅಂತ. ಅದು 100% ನಿಜವಾದ ಮಾತು. ಈ ಮಾತನ್ನ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು. ಬಾಯ್.